ನಾನು ನಮ್ಮ ಸಂಪಾದಕರು, ಓದುಗರು ಹಾಗೂ ಸ್ನೇಹಿತರು ನನಗೆ ಸದಾ ಪ್ರೋತ್ಸಾಹವನ್ನು ನೀಡಿದ್ದಾರೆ. ಇಂದು ಅವರನ್ನೆಲ್ಲ ನಾನು ಕೃತಜ್ಞತೆಯಿಂದ ಸ್ಮರಿಸುತ್ತೇನೆ. ಅದೇ ವೇಳೆ ವಿಶೇಷವಾಗಿ ಪ್ರಜಾವಾಣಿಯಲ್ಲಿ ನಾನು ಬರೆಯುವ ಅಭಿಪ್ರಾಯಗಳನ್ನು ಒಪ್ಪದೆ ಸೋಷಿಯಲ್ ಮೀಡಿಯಾದಲ್ಲಿ ನಕಲಿ ಹೆಸರಿನ ಹಿಂದೆ ಅಡಗಿ ನನ್ನನ್ನು ಟೀಕಿಸುವವರನ್ನು ನಾನು ನೆನಪಿಸಿಕೊಳ್ಳುತ್ತೇನೆ. ಅವರ ಟೀಕೆಗಳು ನನಗೆ ಹೊಸ ಉತ್ಸಾಹವನ್ನು ನೀಡುತ್ತವೆ. ನನ್ನ ಅಭಿಪ್ರಾಯಗಳನ್ನು ಇನ್ನಷ್ಟು ದೃಢವಾಗಿ ಬರೆಯಲು ಅವು ಪ್ರೇರಣೆ ಆಗುತ್ತವೆ. ಇದ್ಯಾಕೆ ಹೇಳ್ತೀನಿ ಅಂದರೆ, ಈಗ ಒಂದು 2-3 ವರ್ಷದ ಹಿಂದಿನ ಮಾತು. ಬೆಳಿಗ್ಗೆ ನನ್ನ ಲೇಖನ ಬಂತು. ಯಾರೋ ಒಬ್ಬರು ಮಾನೀಯರು ಫೇಸ್ಬುಕ್ಕಲ್ಲ ಇನ್ನೆಲ್ಲ, ಅಯ್ಯೋ ರಾಮ, ಬೆಳಗಾಗೆದ್ದು ಈ ಸೂರ್ಯಪ್ರಕಾಶನ ವಾಂತಿ ತಡ್ಕೊಳಕ್ಕಾಗಲ್ಲ ನನಗೆ ಅಂದರು. ಅದಕ್ಕೆ ಯಾರೋ ಉತ್ತರ ಕೊಟ್ಟರು, ಇಮಿಡಿಯೇಟಾಗಿ ಡಾಕ್ಟ್ರನ್ನ ಹೋಗಿ ಕಾಣಿ ಅಂತ. ಸೊ ಅಂದರೆ ಅವರ ಶಾರೀರಿಕ ಹಾಗೂ ಮಾನಸಿಕ ಆರೋಗ್ಯದ ಮೇಲೆ ನನ್ನ ಬರವಣಿಗೆಯ ಪರಿಣಾಮ. ಅದಕ್ಕೆ ನಾನು ಹೇಳಿದೆ, ಸ್ವಾಮಿ, ಬೆಳಗಾಗೆದ್ದು ಇಂಥ ಒಂದು ಅವಸ್ಥೆಯಲ್ಲಿ ನೀವು ಇರಬಾರ್ದು, ನನ್ನ ಲೇಖನಗಳನ್ನು ನೀವು ಓದಬೇಡಿ ಎಂದೆ. ಶತಾವಧಾನಿಯವರು ನಾವೆಲ್ಲ ಅಲ್ಲಿ ಒಂದು ಈ ಸಮಾರಂಭ ಶುರುವಾಗಕ್ಕೆ ಮುಂಚೆ ಒಂದು ಸ್ವಲ್ಪ ಹೊತ್ತು ಅಲ್ಲಿ ಕೂತಿದ್ವಿ, ಮಾತಾಡ್ತಾ ಇದ್ವಿ. ಸೊ ಅಲ್ಲಿ ಕಾಫಿ ಸಪ್ಲೈ ಆಯಿತು. ಕಾಫಿ ಬಂತು, ನಾವೆಲ್ಲ ತೊಗೊಂಡ್ವಿ. ನಮ್ಮ ಶತಾವಧಾನಿ ಡಾಕ್ಟರ್ ಗಣೇಶ್ ಅವ್ರಿಗೂ ಕೊಟ್ಟರು. ಇವ್ರು ಅಂದರು, ನಾ ಮನೆಯಲ್ಲೇ ಕುಡ್ದು ಬಂದಿದ್ದೀನಿ ಅಂದರು. ಯಾಕೆ ಹೇಳ್ತೀನಿ ಅಂದರೆ, ನಾವು ಸೋಷಿಯಲ್ ಮೀಡಿಯಾ ವಿಚಾರ ಮಾತಾಡ್ತಾ ಇದ್ದೀವಿ. ಇವತ್ತು ರೀಲಲ್ಲಿ ನೀವೇ ಯೋಚನೆ ಮಾಡಿ, ಆ ಕಾಫಿ ಕೊಡ್ತಾ ಇರೋದನ್ನು ಕಿತ್ತಾಕ್ಬಿಟ್ಟು ನಾ ಮನೆಯಲ್ಲೇ ಕುಡ್ದು ಬಂದಿದ್ದೀನಿ ಅನ್ನೋದು ತೆಗೆದು ರೀಲು ನಡೀತು ಅಂದರೆ ನಮ್ಮ ಪಾಪ ಶತಾವಧಾನಿಗಳು ಎಲ್ಲಿ ಹೋಗಬೇಕು, ಅದನ್ನು ರಿಪೇರಿ ಯಾರು ಮಾಡೋರು? ಸೊ ಇದು ಸರ್ ಇವತ್ತಿನ ನಮ್ಮದು ಒಂದು ಬಹಳ ದೊಡ್ಡ ಒಂದು ಸಮಸ್ಯೆ. ಮೇನ್ ಸ್ಟ್ರೀಮ್ ಮೀಡಿಯಲ್ಲಿ ಇದಾಗೋದಿಲ್ಲ. ಅಲ್ಲಲ್ಲ, ನೀವು ಆಮೇಲೆ ಅಂದರೆ ನೀವು ಹುಷಾರಾಗೋಗ್ಬಿಟ್ರೆ, ನೀವು ಆಮೇಲೆ ಕಾಫಿ ಅಂದರೆ ಅದನ್ನು ನಾವು ಸ್ಲೈಸ್ ಮಾಡಿಬಿಡ್ತೀವಿ ಸರ್. ಅದನ್ನು ಇಟ್ಕೊಂಡು ಎಲ್ಲಿ ಹೋಗೋದು ನಾವು? ಸೊ ಹಾಗಾಗಿ ಈ ಭರದ್ವಾಜ್ ಅವರೇ ನಿಮಗೆ ಹೇಳ್ತಾ ಇದ್ರು ಇದರ ಪರಿಣಾಮ ಏನಾಗುತ್ತೆ ಅಂತ. ಇವತ್ತು ಒಂದು ಟೆರಬಲ್ ಮಿಸ್ಚಿಫ್ ಇಸ್ ಹ್ಯಾಪನಿಂಗ್. ದಿಸ್ ಇಸ್ ಜಸ್ಟ್ ಎನ್ ಎಕ್ಸಾಂಪಲ್. ಟೆರಬಲ್ ಮಿಸ್ಚಿಫ್ ಇಸ್ ಹ್ಯಾಪನಿಂಗ್ ಅಕ್ರಾಸ್ ದ ವರ್ಲ್ಡ್. ಏನೇನು ಅಂಡ್ ಈಗ ಎಲ್ಲಂತೂ ಅನಾಹುತ ಆಗ್ತಾ ಇದೆ. ಸೊ ಇದನ್ನೆಲ್ಲ ನಾವು ಹೆಂಗೆ, ಹೌ ಆರ್ ವಿ ಗೋಯಿಂಗ್ ಟು ಮ್ಯಾನೇಜ್ ಆಲ್ ದಿಸ್ ಈಸ್ ಎ ವೆರಿ ಬಿಗ್ ಇಶ್ಯೂ ಫಾರ್ ಆಲ್ ಆಫ್ ಅಸ್ ಇನ್ ಮೀಡಿಯಾ. ಪತ್ರಿಕೋದ್ಯಮ ಇವತ್ತು ಕವಲುದಾರಿನಲ್ಲಿದೆ. ನಾವು AI ಬಗ್ಗೆ ಮಾತ್ರ ಮಾತಾಡಿದ್ವಿ, ಬರೀ ಅಷ್ಟು ಮಾತ್ರ ಅಲ್ಲ. ಪತ್ರಕರ್ತರ ಸಂಖ್ಯೆ ಜಾಸ್ತಿ ಆಗಿದೆ, ಸಂಸ್ಥೆಗಳ ಸಂಖ್ಯೆ ಜಾಸ್ತಿ ಆಗಿದೆ. ಅದರ ಕ್ವಾಲಿಟಿ ಪತ್ರಿಕೋದ್ಯಮ ಅನ್ನುವಂಥದ್ದು ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಹಲವಾರು ಪ್ರಶ್ನೆಗಳಿವೆ. ಯಾಕಂದರೆ AI ಬಂದಾದ ಮೇಲಿಂದ ದೊಡ್ಡ ದೊಡ್ಡ ಸಂಸ್ಥೆಗಳ ಮೇಲಾಗಿರುವಂಥ ದಾಳಿ, ಕೆಲಸದಿಂದ ತೆಗೆಯುವಂಥದ್ದು, ಅದು ಪತ್ರಿಕಾ ರಂಗಕ್ಕೂ ಬಂದಿದೆ, ಅಂದರೆ ಮಾಧ್ಯಮ ರಂಗಕ್ಕೂ ಬಂದಿದೆ. ಯಾಕಂದರೆ ಹೊರೆಯನ್ನು ಕಡಿಮೆ ಮಾಡಬೇಕು. ಈ ಮುಖಾಂತರ ಏನು ಅಂತಂದರೆ ಸಂಸ್ಥೆಗಳು ಉಳಿಬೇಕು. ಇಂಥ ಪ್ರಯತ್ನಗಳು ಆಗಿರುವಂಥ ಸಂದರ್ಭದಲ್ಲಿ ಲೈಫ್ ಸ್ಪ್ಯಾನ್ ಬಗ್ಗೆ ನಮ್ಮ ಶತಾವಧಾನಿಗಳು ಕೇಳಿದೆ, ನಿಮ್ಮ ಲೈಫ್ ಸ್ಪ್ಯಾನ್ ಏನಿರುತ್ತೆ ಸರ್ ಅಂತ. ಪತ್ರಿಕೋದ್ಯಮಕ್ಕೆ ಬರುವಂಥವ್ರು ಈಗ ಆ ಪ್ರಶ್ನೆಯನ್ನು ಎತ್ಕೊಳ್ಳೇಬೇಕು ಅಂಥ ಸ್ಥಿತಿ ಇದೆ. ದೊಡ್ಡ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಪತ್ರಿಕೋದ್ಯಮವನ್ನು ಮುಗಿಸ್ಕೊಂಡು ಬರ್ತಾ ಇದ್ದಾರೆ, ಓದನ್ನು ಮುಗಿಸ್ಕೊಂಡು ಬರ್ತಾ ಇದ್ದಾರೆ. ಅವರಿಗೆ ಏನಾಗಬೇಕು? ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಮುದ್ರಣ ಮಾಧ್ಯಮಕ್ಕೆ ಅದರದ್ದೇ ಆದಂಥ ಚಾಲೆಂಜ್ಗಳಿದೆ, ದೃಶ್ಯ ಮಾಧ್ಯಮಕ್ಕೆ ಅದರದ್ದೇ ಆದಂಥ ಚಾಲೆಂಜ್ಗಳಿವೆ. ಆದರೆ ಬರುವಂಥವರಿಗೆ ನನಗನ್ಸುತ್ತೆ
ಬರಬರ್ತಿದ್ದಂಗೆನೇ ಅವರು ಜನಪ್ರಿಯರಾಗಬೇಕು, ಬರಬರ್ತಿದ್ದಂಗೆ ಅವರಿಗೊಂದು ದೊಡ್ಡ ಸಂಬಳ ಬರಬೇಕು, ಬರಬರ್ತಿದ್ದಂಗೆ ನಮ್ಮನ್ನು ಜನ ಸ್ವೀಕಾರ ಮಾಡಬೇಕು, ನಮ್ಮನ್ನು ಕಂಡು ಹಿಡಿಬೇಕು, ನಮಗೆ ಸನ್ಮಾನ ಸತ್ಕಾರಗಳು ಆಗಬೇಕು, ಇಂಥ ಒಂದು ಮನೋಭಾವನೆಯನ್ನು ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಈ ಪತ್ರಿಕೋದ್ಯಮ ಓದ್ತಿರುವಂಥ ವಿದ್ಯಾರ್ಥಿಗಳಿಗೆ ನಂದು ಒಂದೇ ಒಂದು ಮನವಿ ಇಲ್ಲಿಂದ, ಬರೀ ನೀವೇನು ಅಂದರೆ ಯಾವುದೋ ಪತ್ರಿಕೆಗೆ ಹೋಗ್ತೀವಿ, ಅಲ್ಲಿ ಹೆಸರು ಸಂಪಾದನೆ ಮಾಡ್ತೀವಿ, ಅಥವಾ ಮಾಧ್ಯಮಕ್ಕೆ ಬರ್ತೀವಿ, ದೃಶ್ಯ ಮಾಧ್ಯಮಕ್ಕೆ ಅಲ್ಲಿ ಮಿಂಚ್ತೀವಿ, ಈ ರೀತಿ ಮನೋಭಾವನೆಗಳನ್ನ ಇಟ್ಕೊಂಡು ಬರಬೇಡಿ. ಬೇಕಾದಷ್ಟು ಅವಕಾಶಗಳಿದೆ. ಇವತ್ತು ಸಂವಹನ ಅನ್ನುವಂಥದ್ದು ಇದೆಯಲ್ಲ, ಅದು ಎಲ್ಲ ರಂಗಗಳಿಗೂ ಬೇಕಾಗಿದೆ. ನಾವು ಪತ್ರಿಕೋದ್ಯಮ ಮುಗಿಸ್ಕೊಂಬಂದ್ವಪ್ಪ, ಹಾಗಾಗಿ ನಾವು ಪತ್ರಿಕೆನೇ ಹುಡುಕಬೇಕು ಅಥವಾ ನಾವು ಟಿ ವಿನೇ ಹುಡುಕಬೇಕು, ಇಲ್ಲ. ಬೇರೆ 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 ಮಾರ್ಗಗಳು ಬೇಕಾದಷ್ಟಿದೆ. ಆ ಮಾರ್ಗಗಳನ್ನು ನೀವು ಕಂಡುಕೋಬೇಕು. ಅದು ಪಿ ಆರಿಂದ ಹಿಡಿದು ನೀವು ನಿಮ್ಮ ಉತ್ಪನ್ನಗಳನ್ನು ನೀವು ಅಡ್ವರ್ಟೈಸ್ಮೆಂಟ್ ತನಕ ಸಾಕಷ್ಟು ಅವಕಾಶಗಳಿದೆ. ಅದನ್ನು ನೀವು ಬಳಸ್ಕೋಬೇಕು. ಜೊತೆಗೆ ಭಾಷೆ, ಇವಾಗ ನೋಡಿ, ಇವಾಗ ಅಟ್ಲೀಸ್ಟ್ ನಿಮಗೊಂದು 2 ಭಾಷೆ ಬರಬೇಕು, ಬಂದೇ ಬರುತ್ತೆ. ಒಂದು ಮಾತೃಭಾಷೆ ನಾವು ಮಾತಾಡ್ತೀವಿ, ಜೊತೆಗೆ ಏನಂದ್ರೆ ನಾವು ಕಲಿಯುವಂಥ ಭಾಷೆ, ನಾವು ಇಂಗ್ಲೀಷನ್ನು ಕಲ್ತಿರ್ತೀವಿ, ಹಿಂದಿ ಕೂಡ ಅಲ್ಪ ಸ್ವಲ್ಪ ಗೊತ್ತಿರುತ್ತೆ. ನಿಮ್ಮ ಭಾಷೆಯ ಮೇಲಿರುವಂಥ ಹಿಡಿತ ಇದೆಯಲ್ಲ, ಅದು ನಿಮ್ಮನ್ನು ತುಂಬ ಚೆನ್ನಾಗಿ ಬೆಳೆಸುತ್ತೆ. 2 ಭಾಷೆ ನಿಮಗೆ ಸರಿಯಾಗಿ ಬಂತು ಅಂತ ತಿಳ್ಕೊಳ್ಳಿ, ಈಗ ರಂಗದಲ್ಲಿ ನೀವು ಅತ್ಯಂತ ಬಹಳ ಸುಲಭವಾಗಿ ನೀವು ಸಮಾಜವನ್ನು ಮುಟ್ಟುಬಿಡ್ತೀರಿ. ಜೊತೆಗೆ ಬೇರೆ ಬೇರೆ ಪ್ರತಿಭೆಗಳಿಗೆ, ನಮ್ಮ ರಶ್ಮಿನೇ ಇದ್ದಾರೆ, ತಮ್ಮದೇ ಆದಂಥ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ, ತುಂಬ ದೊಡ್ಡ ಸಂಖ್ಯೆಯಲ್ಲಿ. ಇಲ್ಲಿ ಒಂದಷ್ಟು ಎಡವಟ್ಟುಗಳೇ ಇದೆ, ಪ್ರಶ್ನೆ ಬೇರೆ. ಎಲ್ಲ ರಂಗದಲ್ಲೂ ಕೂಡ ಎಡವಟ್ಟುಗಳು ಇರ್ತವೆ. ಈಗ ನಾನು ನೇರವಾಗಿ ದೃಶ್ಯ ಮಾಧ್ಯಮದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬರ್ತೀನಿ, ಪ್ರಶಸ್ತಿ ಸ್ವೀಕಾರ ಮಾಡಿರೋದ್ರಿಂದ. ನೋಡಿ, ಬರುವಂಥವ್ರಿಗೆ ಚಾಲೆಂಜ್ಗಳು ಏನೇನಿರುತ್ತೆ ಅನ್ನುವಂಥದ್ದು ಕೂಡ ವೆರಿ ಇಂಪಾರ್ಟೆಂಟ್. ಆಗಲೇ ಕಾರ್ಯಕ್ರಮ ನಿರೂಪಣೆ ಮಾಡ್ತಿರುವಂಥವ್ರು ನಾರದರ ಹೆಸರನ್ನು ಹೇಳಿದ್ರಿ. ಅವರು ಬಹುಶಃ ಜಗತ್ತಿನ ಮೊದಲ ಪತ್ರಕರ್ತ. ನಾವು ಕೂಡ ನಾರದರೇ. ಯಾವ ಸಂದರ್ಭದಲ್ಲಿ ಹೆಂಗೆ ಜಗಳ ಹಚ್ಚಬೇಕು, ಅದನ್ನು ಹೆಂಗೆ ಸರಿ ಮಾಡಬೇಕು ನಮಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಇನ್ನೊಂದಕ್ಕೂ ಕೂಡ ನಾವು ಸಿದ್ಧವಾಗಿರಬೇಕು. ನಾರದನಿಗೂ ಕೂಡ ಶಾಪಗಳು ಸಿಕ್ತಂತೆ, ಅದ್ರ ಬಗ್ಗೆ ನಾನು ಹೇಳಕ್ಕೆ ಹೋಗಲ್ಲ. ಆ ರೀತಿ ನಮಗೂ ಕೂಡ ಶಪಿಸುವಂಥವ್ರ ಸಂಖ್ಯೆ ಬಹಳಷ್ಟಿದೆ. ಚಾಲೆಂಜನ್ನು ಮೈ ಮೇಲೆ ಎಳ್ಕೊಳ್ಳೋಕೆ ಆಗಲಿಲ್ಲ ಅಂತಂದರೆ ಪತ್ರಿಕಾ ರಂಗಕ್ಕೆ ಬರಬಾರ್ದು. ಶತಾವಧಾನಿಗಳ ಪ್ರಶ್ನೆ ತುಂಬ ಸೂಕ್ಷ್ಮವಾಗಿತ್ತು. ಸೊ ಉತ್ತರ ಕೊಡೋದು ಅಷ್ಟು ಸುಲಭವಾಗಿರಲಿಲ್ಲ. ಸೊ ಜನಪ್ರಿಯತೆ ಅಂದರೆ, ಈಗ ನಮ್ಮ ರಂಗನಾಥ್ ಭಾರದ್ವಾಜ್ ಅವ್ರು ಹೇಳಿದರೆ ಇನ್ನೊಂದು ಸುದ್ದಿ ಸಿಗೋವರೆಗೆ ಒಂದು ಸುದ್ದಿ ಮೌಲ್ಯ ಇರುತ್ತೆ ಅಂತೇಳಿ. ಯಾಕೆಂದರೆ ಬೆಳಗ್ಗೆ ಬ್ರೇಕಿಂಗ್ ನ್ಯೂಸ್ ಹೊಡಿತಾ ಇರ್ತಾರೆ. ಸೊ ನೆಕ್ಸ್ಟ್ ಸುದ್ದಿ ಬರ್ತಿದ್ದಾಗೇ ಹಳೆ ಸುದ್ದಿ ಹೊಟ್ಟೋಗುತ್ತೆ. ಜನಪ್ರಿಯತೆ ಆಟೋಮೆಟಿಕಲಿ ಪಾಸ್ ಆಗುತ್ತೆ. ಅದು ಗಂಟೆಗೆ ಒಂದ್ಸಲ ಅಥವಾ ದಿನಕ್ಕೊಂದ್ಸಲ, ಇಲ್ಲ 2-3 ದಿವಸ ಏನೂ ಸಿಗಲಿಲ್ಲ ಅಂದ್ರೆ ಅದನ್ನೇ ಹೇಳ್ತಾ ಇರ್ತಾರೆ. ಹಾಗಾಗಿ ಆ ಜನಪ್ರಿಯತೆಗೆ ಅಷ್ಟು ಇದಿರುತ್ತೆ. ಆದರೆ ಒಬ್ಬ ವ್ಯಕ್ತಿ ಅವನ ವ್ಯಕ್ತಿತ್ವವನ್ನು, ಅವನ ಜನಪ್ರಿಯತೆಯನ್ನು ಕಾಪಾಡ್ಕೋಬೇಕು ಅನ್ನೋದು ಅಷ್ಟು ಸುಲಭದ ಮಾತಲ್ಲ. ಅದನ್ನು ಯಾರೂ ಉಳಿಸ್ಕೊಡ್ಲಿಕ್ಕಾಗಲ್ಲ. ಸೊ ಅವನ ಜನಪ್ರಿಯತೆಯನ್ನು ಅವನೇ ಕಾಪಾಡ್ಕೋಬೇಕು ಅಂತಂದರೆ ಅದಕ್ಕೊಂದು ಯೋಗ್ಯತೆ ಇರಬೇಕು. ಸೊ ಆ ಜನಪ್ರಿಯತೆ ಉಳ್ಕೊಳ್ಳೋ ರೀತಿಯಲ್ಲಿ ಆತನ ನಡತೆ ಇರಬೇಕು. ಸೊ ಆತನ ಯೋಚನೆ, ನಡತೆ, ಯೋಗ್ಯತೆ ಇವೆಲ್ಲವೂ ಕೂಡ ಆತನ ಜನಪ್ರಿಯತೆಯನ್ನು ಉಳಿಸ್ಕೊಳ್ಳಿಕ್ಕೆ ಕಾರಣ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ಶತಾವಧಾನಿಗಳಿಗೆ ಉತ್ತರ ಸಿಗ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ನನಗೆ ಅನಿಸಿದ್ದು ಅದನ್ನು ಹೇಳಿದೆ. ಆಮೇಲೆ ಅವ್ರು ಹೇಳಿದರು, ಇದರಲ್ಲಿ ಮಾರ್ಕೆಟಿಂಗ್ ಅವಶ್ಯಕತೆ ಇದೆಯಾ ಅಂತೇಳಿ. ರಿಲಯನ್ಸ್ ಅಂತ ಕಂಪನಿಗಳು ಕೂಡ ಇವತ್ತು ಮಾರ್ಕೆಟಿಂಗಿಗೆ ಜೋತ್ ಬಿದ್ದಿದ್ದಾವೆ. ಸೊ ಪ್ರಾಡಾದಂಥ ಒಂದು ಇಟಲಿ ಮೂಲದ ಕಂಪನಿ ಇವತ್ತು ಕನ್ನಡದ ಪತ್ರಿಕೆಗಳಲ್ಲಿ ಜಾಹೀರಾತು ಕೊಡುವಂಥ ಸ್ಥಿತಿ ಯಾಕೆ ಬಂದಿದೆ ಅಂದರೆ, ಅವ್ರಿಗೆ ಅವರ ಬ್ರ್ಯಾಂಡನ್ನು ಕಾಪಾಡ್ಕೊಳ್ಳುವಂಥ ಪರಿಸ್ಥಿತಿ ಇದೆ. ಇಲ್ಲಾಂದರೆ ಇನ್ಯಾವುದೋ ಒಂದು ಪ್ಯಾರಾಗಾನ್ ಅನ್ನೋ ಕಂಪನಿ ಮೇಲೆ ಬಂದ್ಬಿಡ್ತದೆ. ಸೊ ಪ್ರಾಡಾಗೆ ಕಾಂಪಿಟೇಷನ್ ಕೊಡೋದ್ರಲ್ಲ, ಸೊ ಹೆಸರಲ್ಲಿ. ಸೊ ಈ ರೀತಿಯಲ್ಲಿ ಜಾಹೀರಾತು ಮತ್ತು ಮಾರ್ಕೆಟಿಂಗ್ ಸ್ಟ್ರಾಟಜಿ ಏನಿದೆ ಅದು ಇವತ್ತಿನ ಮಟ್ಟಿಗೆ ತುಂಬ ಅನುಕೂಲಕರವಾಗಿರುತ್ತದೆ. ಅದ್ರ ಮಧ್ಯೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯ ಕಾಟ ಜಾಸ್ತಿ ಇದೆ. ಸೊ ಮೀಡಿಯಾಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಎಷ್ಟು ಉಪಯುಕ್ತವಾಗಿದೆಯೋ ಅಷ್ಟೇ ಅಪಾಯಗಳನ್ನು ತಂದೊಡ್ತಾ ಇದೆ. ಈ ಬಗ್ಗೆನೂ ಕೂಡ ಇವತ್ತೇ ಚರ್ಚೆ ಆಯಿತು. ಆ ಕಾರಣಕ್ಕೆ ನಾನು ಇಲ್ಲಿ ಪ್ರಸ್ತಾಪ ಮಾಡಿದೆ. ಸೊ ನಿಮ್ಮೆಲ್ಲರೂ ಪಕ್ಕ ನಾನು ಕೂತಿದ್ದೀನಿ ಅಂದಾಗ ಫಸ್ಟು ನಾನು ವೇದಿಕೆಯನ್ನು ನೋಡಿದೆ. ಓಹೋ, ಇಷ್ಟು ಗಂಡ್ಮಕ್ಳ ಮಧ್ಯೆ ನಾನು ಒಬ್ಬಳೇ ಹೆಣ್ಣು ಪಕ್ಕದಲ್ಲಿ ಕೂತಿದ್ದೀನಿ ಅಂತಂದರೆ ನನಗನ್ನಿಸ್ತು, ಓಹೋ ಇದು ಏನಪ್ಪ, ಇದು ಹೆಮ್ಮೆ ಪಡಬೇಕಾ ಅಥವಾ ಬೇಜಾರು ಪಡ್ಕೋಬೇಕಾ ಅಥವಾ ಇದನ್ನು ಜವಾಬ್ದಾರಿಯಾಗಿ ತೊಗೋಬೇಕಾ ಅಂತ. ಎಲ್ಲೋ ಒಂದು ಕಡೆ ನನ್ನ ಜೀವನನ ನಾನೇ ಹಿಂದಕ್ಕೆ ತಿರುಗಿ ನೋಡಿದ್ರೆ, ಅವರು ವೇದಿಕೆ ಮೇಲೆ ಕೂತಿದ್ದಾಗ 2004 ನಂದು ಬಜಾಜ್ ಅಲಿಯನ್ಸ್ ಚಾಪ್ಟರ್ ಓಪನ್ ಮಾಡಿದ್ರಿ. ಅಂದರೆ ಈ ಮೈಕನ್ನು ನೋಡೋದಾದರೆ ಇಷ್ಟು ಶಾಂತವಾಗಿರುತ್ತೆ ನೋಡಿ, ಆದರೂ ಮುಂದಕ್ಕಿರೋರನ್ನು
ಅವರ ಬೆಸ್ಟನ್ನು ಆಚೆಗೆ ತರಿಸುತ್ತೆ. ಈ ಮೈಕ್ ಆಗಿರಲಿ, ಕ್ಯಾಮ್ರಾ ಆಗಿರಲಿ. ಒಂದು ಮೈಕ್ ನನ್ನ ಜೀವನದಲ್ಲಿ ಬಂದು ಅದು ಏನು ಮಾಡ್ತು ಅಂತ, ಆಕ್ಸಿಡೆಂಟ್ ಆಗಿ ಬಂದು ಅದು ಏನು ಮಾಡ್ತು ಅಂತ ನೀವೆಲ್ಲರೂ 19 ವರ್ಷಗಳ ಕಾಲ ಕೇಳಿಸ್ಕೊಂಡ್ರಿ. ಅದ್ರ ಮೂಲಕ ಒಂದು ಧ್ವನಿ ಕೊಡ್ತು. RJ ಫುಲ್ ಫಾರ್ಮೇ ಗೊತ್ತಿಲ್ಲದೆ ಇರೋಳು ನಾನು. ಮಾಧ್ಯಮ ಅಂತಂದರೆ ಏನು ಅಂತಲೂ ಗೊತ್ತಿಲ್ಲದೆ ಒಂದು ಏನು ಡಿಗ್ರಿ ಮಾಡಿದೆ. ಆ ಜರ್ನಿ ನನ್ನನ್ನು ಹೇಗೆ ಕರ್ಕೊಂಡು ಬಂತು. ಎಲ್ಲೋ ಒಂದು ಕಡೆ ರೇಡಿಯೋ ಒಂದು ವ್ಯಂಗ್ಯ, ಹಾಸ್ಯ, ಮಾತಲ್ಲೇ ಹೆಂಗೆ ಹಿಡಿದಿಟ್ಟಿರೋದು ಧ್ವನಿ ಮೂಲಕ ಅಂತ ಅದರ ಒಂದು ಅರ್ಥ ಕೊಟ್ಟರೆ ಟಿ ವಿ ಎಲ್ಲೋ ಒಂದು ಕಡೆ ಕಾನ್ಫಿಡೆನ್ಸ್ ಕೊಡ್ತು. ರಿಯಾಲಿಟಿ ಶೋಸ್ಗಳು ಒಂದು ಹಠ ಅಂದರೆ ಏನು ಅಂತ ಅದನ್ನು ಹೇಳ್ಕೊಡ್ತು. ಈ ಮಧ್ಯ ಐ ಗೆಸ್ ಮುಂದೆ ಬಂದಿರೋದು ಇಸ್ ಪಾಡ್ಕಾಸ್ಟ್. ಎಲ್ಲರೂ ಕೇಳ್ತಾ ಇದ್ರಿ ಯುನೋ ಬ್ರೇಕಿಂಗ್ ನ್ಯೂಸು, ಶೇಕಿಂಗ್ ನ್ಯೂಸು, ಇದೆಲ್ಲದಕ್ಕಿಂತ ಮುಂಚೆ ಅಥವಾ ಇದೆಲ್ಲದಕ್ಕಿಂತ ಆದಮೇಲೆ ನನಗೆಲ್ಲೋ ಒಂದು ಕಡೆ ಅನ್ಸೋದು, ಈ ಸಮಾಜ ಶತಾವಧಾನಿ ಗಣೇಶರಿಂದ ಹಿಡಿದು ಗೋಲ್ಡನ್ ಸ್ಟಾರ್ ಗಣೇಶ್ ಎಲ್ಲರನ್ನೂ ಮೆಚ್ಕೊಂಡಿರೋ ಸಮಾಜ ಇದು. ಅಂದರೆ ಒಬ್ಬರು ಮನರಂಜನೆಗೆ, ಇನ್ನೊಬ್ಬರು ಮಾಹಿತಿಗೆ. ಆದರೆ ಇವತ್ತು ಮಾಹಿತಿಯನ್ನು ರೆಪ್ರೆಸೆಂಟ್ ಮಾಡೋಕ್ಕೆ ಗಣೇಶರು ಅಂದರೆ ಶತಾವಧಾನಿಗಳನ್ನು ಬಿಟ್ಟರೆ ಇನ್ನೊಬ್ಬರನ್ನು ಇಡೀ ಪ್ರಪಂಚ ನೋಡಿಲ್ಲ ಅಂತಂದರೆ ಅದು ಅವರಲ್ಲಿದ್ದ ಹಠ, ಅವರಲ್ಲಿದ್ದಂಥ ಕುತೂಹಲ. ಪ್ರತಿದಿನವೂ ಏನೋ ಆ ಕುತೂಹಲದ ಜೊತೆಗೆ ಅವರು ಆಟಾಡಿರೋ ರೀತಿ. ಒಂದು ಹೇಳ್ತಾರಲ್ಲ ಮಾತು, ಗುದ್ದಾಡಿದ್ರೆ ಗಂಧ ಜೊತೆ ಗುದ್ದಾಡಬೇಕು ಅಂತ. ಸೊ ಇಂತಹ ಸಮಯದಲ್ಲಿ ನಾವು ಇದ್ದೀವಿ. ಅವರನ್ನು ನೋಡಿ ಕಲಿತು ಏನೋ ಪ್ರೇರೇಪಿತರಾಗಿ, ಪ್ರಚೋದಿತರಾಗಿ ಒಂದು ಒಳ್ಳೆ ಗುರಿಯನ್ನು ಇಟ್ಕೊಂಡು ಆ ಜರ್ನಿನಲ್ಲಿ ನಾನು ಮುಂದೆ ಹೀಗೆ ಹೋಗ್ತಾ ಇದ್ದೀನಿ. ರೇಡಿಯೋ ನನಗೆ ಹಾಸ್ಯ ಪ್ರಜ್ಞೆ ಕಲಿಸ್ತು. ಎಲ್ಲೋ ಒಂದು ಕಡೆ ಸೋಷಿಯಲ್ ಮೀಡಿಯಾ ಆ ತರಲೆ ಪ್ರಶ್ನೆಗಳನ್ನು ಫೈರಲ್ಲಿ ಏನೋ ಕೇಳ್ಬಿಡ್ತೀನಿ ಅಂತ ಮಾಡಿದಾಗ ಒಂದು ಕಡೆ ಎಡುವುದಾಗ, ಅಂದರೆ ನೀವು ಹೇಳಿದ್ರಲ್ಲ ಸರ್ ಆ ಕತ್ರಿ ಅನುಭವಕ್ಕೆ ಡೈರೆಕ್ಟ್ ಏಟನ್ನು ತಿಂದಿರೋಳು ನಾನು. ಅಂದರೆ ಏನೋ ಕೇಳಿರೋ ಪ್ರಶ್ನೆನ ಹೆಂಗೋ ತಿರುಚಿ ಕೊನೆಗೆ ಯಾರೋ ತಿಂದು ಇನ್ಯಾರ್ದೋ ಬಾಯಿಗೆ ಮೊಸರನ್ನ ಬಳಿದು, ಅವೆಲ್ಲವೂ ಏನಂದರೆ ಒಂದೊಂದು ನಮಗೆ ಬೀಳೋ ಉಳಿ ಪೆಟ್ಟುಗಳು ನಮ್ಮಲ್ಲಿರೋ ಏನೇನೋ ಆಚೆಗೆ ತರ್ತಾ ಇರುತ್ತೆ. ಸೊ ಇದನ್ನೆಲ್ಲ ನೋಡಿಕೊಂಡು ಪಾಡ್ಕಾಸ್ಟ್ ಅಂತ ಬಂದಾಗ ನನಗೆ ಇವತ್ತು ಅನ್ಸತ್ತೆ, ಪಾಡ್ಕಾಸ್ಟ್ ಮನರಂಜನೆಗಿಂತ ಹೆಚ್ಚಾಗಿ ಮಾಹಿತಿ. ಇವತ್ತು ಜನರಿಗೆ ಮನರಂಜನೆಗೆ 5 ನಿಮಿಷ ಇರ್ಬೋದು ಅದರ ಆಯಸ್ಸು, ಆದರೆ ಮಾಹಿತಿ ಅದು ಆ ಬೀಜ ಒಳಗಡೆ ಹೋಗ್ಬಿಟ್ರೆ ಅದು ಬಹುಶಃ ಈ ಪಾಡ್ಕಾಸ್ಟ್ ಅನ್ನೋ ವೇದಿಕೆ ಏನಿದೆ ನನಗೆ ಕುತೂಹಲದ ವೇದಿಕೆ, ನಿಮಗೆ ಜ್ಞಾನ ತಲುಪುವಂಥ ಸೇತುವೆ, ಮೋಸ್ಟ್ ಇಂಪಾರ್ಟೆಂಟ್ಲಿ ನಿಮ್ಮೆಲ್ಲರ ಚಿಂತನೆಯನ್ನು ಬದಲಾಯಿಸುವಂಥ ಶಕ್ತಿ.